ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾರೆ. ಅದನ್ನು ಹೇಳ್ತಾ ಇದ್ದೀನಿ. ರಿಕ್ರೂಟ್ಮೆಂಟಲ್ಲಿ ಏನು ಹೇಳ್ತಾ ಇದ್ದೀನಿ ಅಪ್ಪ ಅಂದರೆ, ಫಸ್ಟ್ ಬಂದುಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಪೋಸ್ಟ್ ನೇಮು ಫಾರೆಸ್ಟ್ ವಾಚರ್, ಅಂದರೆ ಫಾರೆಸ್ಟಲ್ಲಿ ವಾಚರ್ ಆಗಿರುವಂಥ ಪೋಸ್ಟು. ಟೋಟಲ್ ವೇಕೆನ್ಸೀಸು 775, 775 ಪೋಸ್ಟನ್ನು ಬಿಟ್ಟಿರ್ತಾರೆ. ನೀವು ನೋಡ್ತಿರ್ಬೋದು, 775 ವೇಕೆನ್ಸೀಸ್ ಬಿಟ್ಟಿದ್ದಾರೆ. ನೆಕ್ಸ್ಟು ಜಾಬ್ ಲೊಕೇಶನ್ ಬಂದುಬಿಟ್ಟು ಅಕ್ರಾಸ್ ಕರ್ನಾಟಕ ಅಂದರೆ ಏನಂತ ನೀವು ಕೇಳ್ಬೋದು. ಅಕ್ರಾಸ್ ಕರ್ನಾಟಕ ಅಂದರೆ ಕರ್ನಾಟಕದ ಎಲ್ಲ ಮೂಲೆಯಲ್ಲಿ ಇರ್ಬೋದು ಅದು ಅಂತ ಹೇಳ್ತಾರೆ. ಅಪ್ಲಿಕೇಶನ್ ಮೋಡು ಆನ್ಲೈನಲ್ಲಿ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಯಾವುದಾದ್ರೂ ನೆಟ್ ಸೆಂಟ್ರಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ SSLC 10th ಪಾಸ್ ಆಗಿರಬೇಕು. 10th ಕ್ಲಿಯರ್ ಮಾಡಿರಬೇಕು ಕಂಪಲ್ಸರಿ ಕ್ವಾಲಿಫಿಕೇಷನ್. ಅಫಿಷಿಯಲ್ ನೋಟಿಫಿಕೇಷನ್ ಅವರು ಬಿಟ್ಟಿದ್ದಾರೆ ಜುಲೈ 20ಕ್ಕೆ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು August 1ಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ August 1ಕ್ಕೆ 2026 ಸ್ಟಾರ್ಟ್ ಆಗಿ 20-25 ಡೇಸ್ ಆಗಿರ್ಬೋದು. ಲಾಸ್ಟ್ ಡೇಟ್ ಬಂದುಬಿಟ್ಟು August 31. ಇದು ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಇರೋದು August 31 ಹಾಕೋದಿರುತ್ತೆ ಅಪ್ಲಿಕೇಶನ್ನು. ಇಷ್ಟು ಬಂದುಬಿಟ್ಟು ಇದು ಅಪ್ಲಿಕೇಶನ್ ಇನ್ಫಾರ್ಮೇಷನ್. ನೆಕ್ಸ್ಟು ವೇಕೆನ್ಸೀಸ್ ಡೀಟೇಲ್ಸು. ಜನರಲ್ಗೆ ಎಷ್ಟಿದಾವಪ್ಪ ಅಂದರೆ, ಜನರಲ್ ವೇಕೆನ್ಸೀಸು 700 ಇದ್ದಾವೆ. 700 ಪೋಸ್ಟ್ ಇದ್ದಾವೆ. ಕಲ್ಯಾಣ ಕರ್ನಾಟಕ ಅಂದ್ರೆ 371ಗೆ 50 ಪೋಸ್ಟ್ ಇದ್ದಾವೆ. ನೆಕ್ಸ್ಟು ಅಂದರೆ ಕಲ್ಯಾಣ ಕರ್ನಾಟಕ 371 ಬರೋ 50 ಪೋಸ್ಟ್ ಇದ್ದಾವೆ. ನೆಕ್ಸ್ಟ್ ಬ್ಯಾಕ್ಲಾಗ್ಸ್ ಉಳಿದಿರುವಂಥ ವೇಕೆನ್ಸಿ 25 ಪೋಸ್ಟ್ ಇದ್ದಾವೆ. ಟೋಟಲಿ 775 ಪೋಸ್ಟ್ ಇದ್ದಾವೆ. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ನು 10th ಪಾಸ್ ಆಗಿರಬೇಕು. 10th ಪಾಸಾಗಿ ರಿಸಲ್ಟ್ ಬಂದಿರ್ಬೇಕು ಕ್ಲಿಯರಾಗಿ. ಮತ್ತು ಕ್ಯಾಂಡಿಡೇಟ್ಸು ಕಂಪ್ಲೀಟೆಡ್ CBSE, ICSE, NICU ಯಾವುದೋ ಒಂದು ಒಟ್ಟು 10th ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿರ್ಬೇಕು. ಯಾವುದೋ ಒಂದಲ್ಲಿ CBSE ಆಗಲಿ ICSE ಆಗಲಿ ಯಾವುದೇ ಒಂದು ಆಗಲಿ ಒಟ್ಟು 10th ಕ್ಲಿಯರ್ ಇರಬೇಕು. ಕ್ಯಾಂಡಿಡೇಟ್ಸ್ ಹೂ ಅವೇಟಿಂಗ್ SSLC ರಿಸಲ್ಟ್ ಆರ್ ನಾಟ್ ಎಲಿಜಿಬಲ್. ಇದೇನಪ್ಪ ಮೇನ್ ಅಂದರೆ, ಯಾರು SSLC ರಿಸಲ್ಟಿಗೆ ವೇಟ್ ಮಾಡ್ತಿರ್ತಿರಲ್ಲ, ಕಾಯ್ತಿರ್ತಿರಲ್ಲ, ಅವ್ರಿಗೆ ಇದರಲ್ಲಿ ಅವಕಾಶ ಇಲ್ಲ. ಆಲ್ರೆಡಿ ಪಾಸಾಗಿ ರಿಸಲ್ಟ್ ಬಂದಿರಬೇಕು ಅಂಥವ್ರಿಗೆ ಮಾತ್ರ ಅವಕಾಶ ಇದೆ ಇದರಲ್ಲಿ. ನೆಕ್ಸ್ಟ್ ಏಜ್ ಲಿಮಿಟ್ ಏನಪ್ಪ ಇದರಲ್ಲಿದೆ ಅಂದರೆ, ಅಪ್ಲಿಕೇಶನ್ ಶುಡ್ ಬಿ ಅಟ್ಲೀಸ್ಟ್ 18 ಇಯರ್ಸ್ ಓಲ್ಡ್ ಅಂದರೆ 18 ವರ್ಷ ಆಗಿರಬೇಕು. 18 ವರ್ಷ ಕಂಪ್ಲೀಟ್ ಆಗಿರಬೇಕು ಅಪ್ಲಿಕೇಶನ್ ಹಾಕೋರಿಗೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಪ್ಪ ಅಂದರೆ, ಜನರಲ್ ಕ್ಯಾಟಗರಿ ಇರೋರು 30 ಇಯರ್ಸ್ ಆಗಿರಬೇಕು. 30 ಇಯರ್ಸ್ವರೆಗೂ ಇದೆ ಮ್ಯಾಕ್ಸಿಮಮ್. ಕ್ಯಾಟಗರಿ 2A, 2B, 3A ಆ್ಯಂಡ್ 3B ಬರೋರು 32 ವರ್ಷ. SC/ST ಕ್ಯಾಟಗರಿಗೆ 33 ಇಯರ್ಸ್ವರೆಗೂ ಇದೆ, 1 ವರ್ಷ ಜಾಸ್ತಿ ಇದೆ ಅವ್ರಿಗೆ. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಡಿಷ್ನಲ್ ಏಜ್ ರಿಲ್ಯಾಕ್ಸೇಷನ್ ಏನಪ್ಪ ಅಂದರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಫಾರೆಸ್ಟ್ ವಾಲಂಟಿಯರ್ಸ್ ಆಗಿರ್ಬೋದು, ಇದು ಆಗಿದ್ದರೂ ಕೂಡ ಅವ್ರಿಗೆ ಇಷ್ಟಂತಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲ್ರಿ ಏನಪ್ಪ ಇದೆ ಅಂದರೆ, ಇದರಲ್ಲಿ ಸ್ಯಾಲ್ರಿ ಸ್ಟಾರ್ಟಿಂಗ್ ಪೇ ಸ್ಕೇಲು 27,500ರಿಂದ 46,675 ಸ್ಟಾರ್ಟಿಂಗು. ಇದು ಸ್ಯಾಲ್ರಿ ಸ್ಕೇಲ್ ಇದು. ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಎಷ್ಟಿರ್ತಪ್ಪ ಅಂದರೆ, ಜನರಲ್ ಮತ್ತು OBC ಮೇಲ್ ಕ್ಯಾಂಡಿಡೇಟ್ಸ್ಗೆ 200 ರೂಪೀಸ್, 200 ರೂಪಾಯಿ ಇರುತ್ತೆ. ಮತ್ತು ಜನರಲ್ OBC ಫಿಮೇಲ್ ಅಥವಾ ಥರ್ಡ್ ಜೆಂಡರ್ ಆಗಿರ್ಬೋದು, ಇವ್ರಿಗೆಲ್ಲ 100 ರೂಪೀಸ್ ಇರುತ್ತೆ. SC/ST ಮೇಲ್ ಕ್ಯಾಟಗರಿಗೆ 100 ರೂಪೀಸ್. SC/ST ಫಿಮೇಲ್ ಆ್ಯಂಡ್ ಥರ್ಡ್ ಜೆಂಡರ್ ಆಗಿರ್ಬೋದು, ಇವ್ರಿಗೆ 50 ರೂಪಾಯಿ, 50 ರೂಪೀಸ್ ಅಲ್ಲಿ ಇದೆ. ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅಂದರೆ ಯಾವುದೋ ಅಂಗವಿಕಲರು ಇದ್ದರೆ ಅಂದರೆ ನೋ ಅಪ್ಲಿಕೇಶನ್ ಫೀ ಇರೋಂಗಿಲ್ಲ ಅವ್ರಿಗೆ. ನೆಕ್ಸ್ಟು ಏನಪ್ಪ ಅಂದರೆ, ಹೈಟ್ ರಿಕ್ವೈರ್ಮೆಂಟ್. ಇದರಲ್ಲಿ ಫಿಸಿಕಲ್ ಟೆಸ್ಟ್ ಏನೇನಪ್ಪ ಇದೆ ಅಂದರೆ, ಹೈಟ್ ರಿಕ್ವೈರ್ಮೆಂಟ್ ಮೇಲ್ಗೆ 163 ಹೈಟ್ ಇರಬೇಕು. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಮ್ಯಾಕ್ಸಿಮಮ್ 150, ಫಿಮೇಲ್ 150 ಸೆಂಟಿಮೀಟ್ರ್ ಇದ್ದರೆ ಎಲಿಜಿಬಲ್ ಫಿಸಿಕಲ್ ಹೈಟಿಗೆ. ನೆಕ್ಸ್ಟ್ ಏನಪ್ಪ ಅಂದರೆ, ರಿಲ್ಯಾಕ್ಸೇಷನ್ ಈಸ್ ಅಪ್ಲಿಕೇಶನ್ ಫಾರ್ ಎಲಿಜಿಬಲ್ ಟ್ರಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಗೌರ್ಮೆಂಟ್, ಇದಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಏನಿರುತ್ತಪ್ಪ ಅಂದರೆ, ಹೈಟ್ ಬಿಟ್ಟರೆ
ರನ್ನಿಂಗಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ 7 ಮಿನಿಟ್ಸಲ್ಲಿ 1600 ಮೀಟ್ರ್ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇದು ರನ್ನಿಂಗಲ್ಲಿ. ಫೀಮೇಲ್ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೇ ಇರಲಿ 1000 ಮೀಟ್ರ್ ಇನ್ 6 ಮಿನಿಟ್ಸ್ ಒಳಗಡೆ 1000 ಮೀಟ್ರ್ ಕ್ಲಿಯರ್ ಮಾಡೋದಿರುತ್ತೆ. ಅದನ್ನ ಈಸಿಯಾಗಿ ನೀವು ಮಾಡ್ಬೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ. ಕ್ಯಾಂಡಿಡೇಟ್ಸ್ ಮಸ್ಟ್ ಆಲ್ಸೋ ಕ್ವಾಲಿಫೈ ಇನ್ ಅಟ್ಲೀಸ್ಟ್ 3 ಔಟ್ ಆಫ್ 5 ಫಿಸಿಕಲ್ ವ್ಯಾಕೆನ್ಸೀಸ್ ಇವೆಂಟ್ಸ್. ಅಂದರೆ ಅಟ್ಲೀಸ್ಟ್ 5ರಲ್ಲಿ 3 ಫಿಸಿಕಲ್ ಪಾಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ. 3 ಪಾಸ್ ಆದರೆ ಫಿಸಿಕಲ್ ಕ್ವಾಲಿಫೈ ಅಂತಂದು ಅವ್ರು ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಅವ್ರು 20ಕ್ಕೆ ಬಿಟ್ಟಿದ್ದಾರೆ. ಆನ್ಲೈನ್ ಇನ್ನೂ ಒಂದು ಸಲ ಲಾಸ್ಟ್ ಟೈಮ್ ಹೇಳ್ತೀನಿ ಡೇಟು. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು August 1 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು ಕ್ಲೋಸ್ ಆಗೋದು ಅಪ್ಲೈ ಟು ಲಾಸ್ಟ್ ಡೇಟು 31 August 26 ಅಂದರೆ 31 ಆಗಸ್ಟಿಗೆ ಕಂಪ್ಲೀಟ್ ಆಗುತ್ತೆ. ಇದು ಲಾಸ್ಟ್ ಡೇಟ್ ಇನ್ನೊಂದು ಸಲ ನೆನಪಿಟ್ಕೊಳ್ಳಿ. ಸ್ಟಾರ್ಟ್ ಆಗಿರೋದು August 1, ಕಂಪ್ಲೀಟ್ ಆಗೋದು 31 ಆಗಸ್ಟಿಗೆ. ಪೇಮೆಂಟ್ ಲಾಸ್ಟ್ ಡೇಟ್, ನೀವು ಪೇಮೆಂಟ್ ಮಾಡೋ ಲಾಸ್ಟ್ ಡೇಟ್ ಅದು September 2 ನೀವು ಪೇಮೆಂಟ್ ಮಾಡ್ಬೋದು. ಲಾಸ್ಟ್ ಡೇಟ್ ಇರುತ್ತೆ ಅಲ್ಲಿವರೆಗೂ. ನೆಕ್ಸ್ಟ್ ಏನಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡ್, ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ SSLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟು, ರೀಸೆಂಟ್ ಪಾಸ್ಪೋರ್ಟ್ಸ್ ಸಿಗ್ನೇಚರು, ವ್ಯಾಲಿಡ್ ನಂಬರು, ಇಮೇಲ್ ID ಇವೆಲ್ಲ ಆಲ್ಮೋಸ್ಟ್ ನಿಮ್ಗೆ ನೆಟ್ ಸೆಂಟ್ರಿಗೆ ಹೋದರೆ ಅವರೇ ಹೇಳ್ಬಿಡ್ತಾರೆ ಯಾವ್ದ್ಯಾವ್ದು ನಾವು ಒಯ್ಯಬೇಕು ಅಂತಂದು ಅವರೇ ನಿಮ್ಗೆ ಹೇಳ್ತಾರೆ. ಅಲ್ಲಿ ಹೋಗಿ ನೀವು ಜಸ್ಟ್ ಅಪ್ಲಿಕೇಶನ್ ಹಾಕಿದರೆ ಸಾಕು. ಇಷ್ಟ ಆಗಿರುತ್ತೆ ಈ ಇನ್ಫಾರ್ಮೇಷನ್ನು. ಈ ಜಾಬ್ನ ಒಂದು ಫಾರೆಸ್ಟ್ ಗಾರ್ಡ್ನ ಇನ್ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದಂತೂ ಇಷ್ಟಿದೆ. ನೆಕ್ಸ್ಟ್ ಯಾವುದಾದ್ರೂ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಜಾಬ್ ವೇಕೆನ್ಸಿ ನಿಮಗೆ ಬೇಕಾಗಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕಂಪಲ್ಸರಿಯಾಗಿ ಮಾಡಿ ನೆನಪಾಗ್ಬಿಡಿ. ಥ್ಯಾಂಕ್ ಯು.